ವಿಕೇಂದ್ರೀಕರಣದ ಕನಸನ್ನು ರಾಜೀವ್ ಗಾಂಧಿ ಅವರು ಕಂಡ್ರು. ಈಗ ನಿಜಕ್ಕೂ ಕೂಡ ವಿಕೇಂದ್ರೀಕರಣ ಸಾಧ್ಯವಾಗಿದೆಯಾ? ನೋಡಿ, ಪೂರ್ಣ ಪ್ರಮಾಣದಲ್ಲಿ ವಿಕೇಂದ್ರೀಕರಣ ಆಗಿದೆ ಅಂತೇಳಿ ಇವತ್ತಿಗೂ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದರೂ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯತಿಗಳ ಮುಖಾಂತರ ಆಗಿದೆ. ನಮ್ಮಲ್ಲಿರುವಂಥ ಏನೊಂದು 3 ಹಂತದ ಇವತ್ತು ಪಂಚಾಯತಿಗಳಿದ್ದಾವೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ತಮ್ಮದೇ ಆದಂಥ ಅವರಿಗೆ ಅಧಿಕಾರ ಕೊಡಲಾಗಿದೆ. ಇವತ್ತು ನೋಡಿ, ಉದಾಹರಣೆಗೆ ನೀವು ಮನ್ರೇಗಾ ತಗೊಳ್ರಿ. ಮನ್ರೇಗಾದಲ್ಲಿ 20 ವರ್ಷದಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿ ಇವತ್ತು ರಾಜ್ಯ ಸರ್ಕಾರದ್ದು 56,492 ಕೋಟಿ, ಕೇಂದ್ರ ಸರ್ಕಾರದ್ದು, ರಾಜ್ಯದ್ದು 4,800 ಕೋಟಿ. ಅಂದರೆ 90-10 ಅನುಪಾತದಲ್ಲಿ ನಾವು ಮನ್ರೇಗಾದಲ್ಲಿ ಖರ್ಚು ಮಾಡ್ತಾಯಿದ್ದೀವಿ. UPA ಸರ್ಕಾರ ಇದ್ದಾಗ ತಂದಂಥ ಈ ಒಂದು ಕಾಯ್ದೆ ಭಾಳ ಸಹಾಯ ಆಗಿದೆ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡಲಿಕ್ಕೆ ಮತ್ತು ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡಲಿಕ್ಕೆ. ಹೀಗಾಗಿ ಅದರ ಮುಖಾಂತರ ಅನೇಕ ಗ್ರಾಮಗಳಲ್ಲಿ ಇವತ್ತು ಅಭಿವೃದ್ಧಿ ಆಗಿದ್ದಂಥದ್ದು, ಆಸ್ತಿ ಸೃಷ್ಟಿಯಾಗಿದ್ದಂಥದ್ದು. ಇವತ್ತು ಏನು ಗುಳೆ ಹೋಗ್ತಾ ಇದ್ದರು ಜನ, ಆ ಗುಳೆ ಹೋಗುವಂಥದ್ದು ತಡೆಯುವಂಥ ಕೆಲಸ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ. ಹೀಗಾಗಿ 182 ಕೋಟಿ ಮಾನವ ದಿನಗಳು ನಾವು ಸೃಷ್ಟಿ ಮಾಡಿದ್ದೇವೆ. ಸೊ ಈ ರೀತಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಆಗಿದ್ದಾವೆ. ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು ಅವಶ್ಯಕತೆ ಇದೆ. ಕಾಂಗ್ರೆಸ್ GVB ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ ಮಾಡಿತು. ಕರ್ನಾಟಕದಲ್ಲಿ ಜುಲೈ 1ರಿಂದ ಅದೇ ಯೋಜನೆ ಅನುಷ್ಠಾನ ಆಗಿದೆ. ನೋಡಿ, ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನ ಮೇಲೆ ತಂದಂಥದ್ದು. ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಪರಿಕಲ್ಪನೆ ಇತ್ತು, ಅದು ಅನುಷ್ಠಾನ ಮಾಡಬೇಕು ಅಂತ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಂಥದ್ದು. ಅದಕ್ಕೆ ಹೇಳಿದೆ ನಾನು, VBG ರಾಮ್ಜಿ ಇವರೇನು ಈ ಕಾಯ್ದೆ ರದ್ದು ಮಾಡಿ ತಂದರು. ಒಂದಂತೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆಯುವಂಥದ್ದು ಏನು ಅವಶ್ಯಕತೆ ಇತ್ತು. ಎರಡನೇದು, ಈ ಕಾಯ್ದೆಯಲ್ಲಿ ಹಿಂದೆ 90-10 ಅನುಪಾತ ಇದ್ದಂಥದ್ದು ಈಗ 60-40 ಅನುಪಾತದ ಫಂಡಿಂಗ್ ಪ್ಯಾಟರ್ನ್ ಮಾಡಿದ್ದಾರೆ. 60-40 ಏನು ಅನುಪಾತ ಇದೆ, ಹಣದ ಅನುಪಾತ, ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದ ಮೇಲೆ ಭಾರ ಆಗ್ತಾ ಇದೆ ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. GVB ರಾಮ್ಜಿ ಯೋಜನೆ ವಿಕೇಂದ್ರೀಕರಣದ ಕಲ್ಪನೆಗೆ ಮಾರಕನ? VBG ರಾಮ್ಜಿ ಏನಿದೆ, VBG ರಾಮ್ಜಿ ಯೋಜನೆ ಮನ್ರೇಗಾದಲ್ಲಿ ಏನಿತ್ತಲ್ಲ, ಇವತ್ತು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಅಂತ ಮಾಡಿದ್ದಿತ್ತದ್ದು. ಕೇಂದ್ರನೇ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಪೂರ್ಣ ಅನುದಾನ ಕೇಂದ್ರನೇ ಕೊಡ್ತಾ ಇತ್ತು. ರಾಜ್ಯಕ್ಕೆ ಎಲ್ಲ ರೀತಿಯ ಒಂದು ಸ್ವಾಯತ್ತತೆ ಇತ್ತು. ಏನು ಕಾಮಗಾರಿಗಳು ತೆಗೆದುಕೊಳ್ಳಿಕ್ಕಾಗಲಿ ಅಥವಾ ಹಣಕಾಸಿನ ವ್ಯವಸ್ಥೆ ಎಲ್ಲ ಆಗಲಿ. ಈಗ ನಾವು ದೆಲ್ಲಿಯಿಂದ ಕೂತು ಇವತ್ತು VBG ರಾಮ್ಜಿ ಅನುಷ್ಠಾನ ಕಾಯ್ದೆಯಲ್ಲಿ ಏನೇನಿದೆ, ಯಾವುದೇ ಒಂದು ಗ್ರಾಮ ಪಂಚಾಯತಿ ನಾವೇ ಆಯ್ಕೆ ಮಾಡ್ಕೊಳ್ತೀವಿ, ಇಂಥದ್ದೇ ಕಾಮಗಾರಿಗಳು ತೆಗೆದುಕೊಳ್ಳಬೇಕು, ಇಷ್ಟೇ ದಿವಸಗಳವರೆಗೆ ಮಾಡಬೇಕು. ಸೊ ಈ ಕಾಮಗಾರಿ ಇದರಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಸ್ಥಳೀಯ ಆಡಳಿತದಲ್ಲಿ ಅಡಚಣೆ ಆಗ್ತದಾ ಅಥವಾ ಇಲ್ಲ? ಹಾಗೆ ಆಗುತ್ತೆ. ಸರ್, ಈಗ ನಿಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಹೇಳಿದ್ರೆ ಸರಿಸುಮಾರು 29 ಇಲಾಖೆಗಳ ಹಿಡಿತದಲ್ಲಿ ಅಥವಾ ಆಡಳಿತವನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಇತ್ತು. ಆದರೆ ಈಗ ಕೇವಲ 5-6 ಇಲಾಖೆಗಳಿಗೆ ಮಾತ್ರ ಅದು ಸಂಬಳ ಕೊಡಲು ಮಾತ್ರ ಸೀಮಿತವಾಗಿದೆ. ನೋಡಿ, ಹಾಗೇನಿಲ್ಲ. ಇವತ್ತು ನಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನಿದೆ, ಶುದ್ಧ ಕುಡಿಯೋ ನೀರು ಕೊಡುವಂಥ ಜವಾಬ್ದಾರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇದೆ. ರಸ್ತೆ, ಚರಂಡಿ, ಬೀದಿ ದೀಪ ನಿರ್ವಹಣೆ ಮಾಡುವಂಥದ್ದು, ಶಾಲೆ ಇರ್ಬೋದು, ಶಾಲೆ ಮೇಲುಸ್ತುವಾರಿ ಮಾಡುವಂಥ ಜವಾಬ್ದಾರಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇದೆ. ಕಸ ವಿಲೇವಾರಿ ಮಾಡುವಂಥದ್ದು, ಇವತ್ತು ಅಲ್ಲಿರುವಂಥ ಏನು ನಮ್ಮಲ್ಲಿ ಕೆರೆಗಳಿದ್ದಾವೆ, ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಇವತ್ತು ಅನೇಕ ಕಾರ್ಯಕ್ರಮಗಳು, ಅನೇಕ ಯೋಜನೆಗಳು ಇವತ್ತಿಗೂ ಸ್ವಸಹಾಯ ಸಂಘಗಳಿದ್ದಾವೆ. ಮಹಿಳಾ ಸಬಲೀಕರಣ ಮಾಡುವಂಥದ್ದಿದೆ. ಹೀಗೆ ಹಲವಾರು ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತವೆ. ಇತರ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನೆ ಮಾಡುವಂಥದ್ದಕ್ಕೆ ಇವತ್ತು ಅಧಿಕಾರ ಇದೆ. ಸಂಪೂರ್ಣವಾಗಿ ಕ್ರಿಯಾಯೋಜನೆ ಮಾಡಲಿಕ್ಕೆ ಆಯಾ ಇಲಾಖೆ ಅಧಿಕಾರಿಗಳು, ಆಯಾ ಇಲಾಖೆಗಳೇನಿದ್ದಾವೆ ಅವ್ರ ಜೊತೆಯಲ್ಲಿ ಇವತ್ತು ಜೋಡಣೆ ಮಾಡಿಕೊಂಡು, ಒಂದು ಸಂಯೋಜನೆ ಮಾಡಿಕೊಂಡು ಮಾಡುವಂಥದ್ದಕ್ಕೆ ಇನ್ನು ಹೆಚ್ಚಿನ ಒಂದು ಶಕ್ತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬೇರೆ ಇಲಾಖೆಗಳ ಅಧಿಕಾರಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ.
ನೋಡಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು 8,770 ಹುದ್ದೆಗಳು ಖಾಲಿ ಇದೆ. ಈಗ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಸುಮಾರು 1,400 ಹುದ್ದೆಗಳು ಈಗ ನಾವು ಭರ್ತಿ ಮಾಡಿಕೊಳ್ತಾ ಇದ್ದಾವೆ. ಈಗ ಬಾಕಿ ಸುಮಾರು 4,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿದ್ದೇನೆ. ಹಂತದಲ್ಲಿ ನಾವು ಖಾಲಿ ಇದ್ದಂಥ ಹುದ್ದೆ ಭರ್ತಿ ಮಾಡಿಕೊಳ್ತಾ ಇದ್ದಾವೆ. ಹುದ್ದೆ ಭರ್ತಿ ಆದವು ಅಂತೇಳಿದರೆ ಅನ್ಯ ಇಲಾಖೆಯವರಿಗೆ ನಿಯೋಜನೆ ಮೇಲಾಗಲಿ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ.